ನಮಸ್ಕಾರ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವು ಹಾಗೆ ಇಂಟ್ರೋ ನೋಡಿದ್ದೀರಾ, ಸೊ ನಾನು ಜಾಸ್ತಿ ಹೇಳೋದಿಲ್ಲ. ಆ್ಯಂಡ್ ಫೈನಲಿ ನಿಮ್ಮ ಒಂದು ಆಶೀರ್ವಾದದಿಂದ ನಾವು ಇವತ್ತು ಇಶಾ ವ್ಲಾಗ್ಸ್ ದ ವರ್ಲ್ಡ್ ಟ್ರಾವೆಲರ್ ಫೈನಲಿ ಅಟ್ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ, ಕೋಯಂಬತ್ತೂರಿಗೆ ಹೋಗ್ಬೇಕಂದ್ರೆ ನೀವು ಇನ್ನೂ ನಮಗೆ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನಿಮ್ಮ ಟ್ರಾವೆಲರ್ ಫ್ರೆಂಡ್ಸಿಗೆ ಶೇರ್ ಮಾಡಿ, ಎಲ್ಲರಿಗೂ ನೋಡೋದಕ್ಕೆ ಹೇಳಿ. ಆ್ಯಂಡ್ ಈ ಆ್ಯಕ್ಚುಲಿ ನಾನು ರೋಡ್ನು ನಿಮಗೆ ಕ್ಯಾಪ್ಚರ್ ಮಾಡಿ ವ್ಲಾಗಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಿಮಗೆ ರೋಡು ಯಾವ ಥರ, ಕೆಲವೊಬ್ಬರಿಗೆ ಬರೀ ನೀವು ನೋಡುತ್ತೀರಾ ಎಲ್ಲ ಯೂಟ್ಯೂಬಲ್ಲಿ ನೋಡಿದ್ರು ನೀವು ಬರೀ ಇಶಾ ವ್ಲಾಗ್ಸ್ ಇಶಾ ಫೌಂಡೇಶನ್ನ ಹೋಗಿರೋದನ್ನ ತೋರಿಸ್ತಾರೆ. ಆ್ಯಂಡ್ ಯಾರು ನಿಮಗೆ ಇದು ಹೇಗಿದೆ ಏನಿದೆ ಅದೆಲ್ಲ ಕವರ್ ಮಾಡೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ಇದು ಲೆಂತ್ ಆಫ್ ವ್ಲಾಗ್ ವಿಲ್ ಬಿ ಮೋರ್ ಅಂತೇಳಿ ಭಾಳ ಟೈಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರು ಕವರ್ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ನಿಮಗೆ ಜಸ್ಟ್ ಇಶಾ ಫೌಂಡೇಶನ್ಗೆ ಹೋಗ್ಬಿಟ್ಟು ಅಲ್ಲಿಂದನೇ ವ್ಲಾಗ್ನ ಮಾಡಿ ಅದನ್ನು ನಿಮಗೆ ಅಪ್ಲೋಡ್ ಮಾಡುತ್ತಾರೆ. ಸೊ ಹಂಗಾಗಿ ಇವತ್ತು ನಾನು ಏನು ಒಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಲೈಕ್ ಈ ಥರ ಅಲ್ಲಿ ಹೋಗೋ ದಾರಿಯಿಂದನೂ ಕೌಂಟ್ ಮಾಡಬೇಕು ಅಂತ ಹೇಳಿ ನಿಮಗೆ ವ್ಲಾಗಲ್ಲಿ ಕವರ್ ಮಾಡಬೇಕು ಅಂತೇಳಿ ನಾನು ಆ್ಯಕ್ಚುಲಿ ಇವಾಗ ಈ ವ್ಲಾಗಲ್ಲಿ ಇದನ್ನು ಕವರ್ ಮಾಡ್ತಾ ಇದ್ದೀನಿ. ಸೊ ಈ ಥರ ರೋಡೆಲ್ಲ ಸೂಪರಾಗೇ ಇದೆ, ವ್ಯೂ ಕೂಡ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಈ ಥರ ಏನಾದರೂ ಲೈಕ್ ಸೀನ್ರೀಸ್ ಮಾತ್ರ ಸೂಪರಾಗಿ ಬರುತ್ತೆ. ನಾನು ನಿಮಗೆ ಹೇಳಿದ್ರೆ ಅದು ಲೈಕ್ ಗೊತ್ತಾಗಲ್ಲ. ಯಾಕಂದರೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಿಮಗದು ಎಲ್ಲ ಗೊತ್ತಾಗೋದು, ಸೀನ್ರೀಸ್ ಆಗಲಿ ವ್ಯೂ ಆಗಲಿ. ಆ್ಯಂಡ್ ನಿಮಗೆ ಆ ಫೀಲಿಂಗ್ಸ್ ಬರುತ್ತಲ್ಲ, ಲೈಕ್ ಆ ಫೀಲ್ ಆಗುತ್ತಲ್ಲ, ಸೊ ಅದು ನೀವು ಬಂದ್ರೇ ಚೆನ್ನಾಗೆ. ಆ್ಯಂಡ್ ನೀವು ಅಕಸ್ಮಾತ್ ಇಲ್ಲಿ ಫೋಟೋ ತಗೋಬೇಕು ಅಂತಂದರೆ ದಯಮಾಡಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ವೈಟ್ ಕಲರ್ ಇದಿದಲ್ಲ, ಆದರೂ ಆ ಕಡೆ ಮೀನ್ಸ್ ರೋಡಿಂದ ಆ ಕಡೆ ಸ್ವಲ್ಪ ಬಿಟ್ಟು ಆವಾಗ ನೀವು ಗಾಡಿಗಳ್ನ ನಿಲ್ಲಿಸ್ಬಿಟ್ಟು ಫೋಟೋ ತಗೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪೋಲೋ TDI ನಿಂತ್ಕೊಂಡಿದೆ. ಸೊ ಆ ಥರ ನಿಲ್ಲಿಸಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ನನಗೆ ಅನಿಸಿದ ಮಟ್ಟಿಗೆ. ಸೊ ನೀವು ರೋಡಲ್ಲಿ ನಿಲ್ಲಿಸಿದ್ರೆ ಭಾಳ ಪ್ರಾಬ್ಲಮ್ಸೇ ಆಗ್ಬೋದು, ಟ್ರಾಫಿಕ್ ಆಗ್ಬೋದು, ಇನ್ನೊಂದೇನೋ ಆಗ್ಬೋದು. ಸೊ ಅದಾಗೋದ್ರಿಂದ ನಾನು ಬೈಕ್ ತೊಗೊಂಬರೋದು ಒಂದೇ ಒಂದು ಅಡ್ವಾಂಟೇಜ್ ಅಂದರೆ ಇದೆ ಗುರು. ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಆರಾಮಾಗೆ ನಾವು ಹೋಗ್ಬೋದು. ಏನು ಫುಲ್ ಟ್ರಾಫಿಕಲ್ಲಿ ನಿಂತ್ಕೊಳ್ಳೇಬೇಕು ಅಂತ ಏನಿಲ್ಲ. ಕಾರ್ ತೊಗೊಂಬಂದರೆ ನಾವು ಏನೂ ಮಾಡೋಕ್ಕೆ ಬೇರೆ ದಾರಿನೇ ಇರಲ್ಲ, ನಿಂತ್ಕೊಳ್ಳೇಬೇಕು. ಬಟ್ ಬೈಕಲ್ಲಿ ಬಂದರೆ ಮಾತ್ರ ಸೂಪರಾಗಿರುತ್ತೆ. ವ್ಯೂಸ್ನು ನೀವು ನೋಡ್ತಾ ಇರ್ಬೋದು. ಸನ್ರೈಸಿಗೆ ಅದು ಸನ್ಸೆಟ್ಟಿಗೆ ಇದಾಗ್ತಾಯಿದೆ ಲೈಟ್ ಈ ಕ್ಯಾಮ್ರಾಗೆ. ಸೊ ಅವನು ಅದನ್ನೇ ಕ್ಯಾಪ್ಚರ್ ಮಾಡ್ತಾ ಇರಬೇಕು ಕಾರಲ್ಲಿ ಮೇ ಬಿ. ಸೊ ಈ ವ್ಯೂ ನಿಮಗೆ ಹೇಗೆ ಕಾಣ್ತಾ ಇದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಬಟ್ ನೀವು ಸಾಯಂಕಾಲದ ಹೊತ್ತು ಬಂದರೆ ಇಟ್ ವಿಲ್ ಬಿ ವೆರಿ ಮಚ್ ಬ್ಯೂಟಿಫುಲ್. ಆರಾಮಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಗೀಟೋ ತೊಗೊತೀರಾ ಅಂತಂದರೆ ಸಖತ್ತಾಗಿ ಬರುತ್ತೆ ಫೋಟೋಸ್ ಮಾತ್ರ. ಸೊ ಇದು ಆ್ಯಕ್ಚುಲಿ ಹಿಂಗೂ ಇದೆ, ಇಲ್ಲೂ ಬರ್ಬೋದು ನೀವು. ಆ್ಯಂಡ್ ವೀಕೆಂಡ್ಸಲ್ಲಿ ಮಾತ್ರ ಬರಬೇಡಿ. ನಿಮಗೊಂದು ರಿಕ್ವೆಸ್ಟ್, ವೀಕೆಂಡ್ಸಲ್ಲಿ ಮಾತ್ರ ಬರಬೇಡಿ. ಆ್ಯಂಡ್ ವೀಕ್ ಡೇಸಲ್ಲಿ ಮಾತ್ರ ಬನ್ನಿ. ಯಾಕೆಪ್ಪ ಅಂತ ಹೇಳ್ತೀನಿ ನಾನು ರೀಸನ್ನು. ನೋಡಿ, ವೀಕೆಂಡ್ಸಲ್ಲಿ ಆಲ್ಮೋಸ್ಟ್ ಆಲ್ ರಶ್ ಇರುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ, ಇಷ್ಟೊಂದು ರಶ್ ಇರುತ್ತೆ. ಸೊ ಅಲ್ಲಿ ನಮಗೆ ಏನಾಗುತ್ತೆ, ಜಾಗ ಸಿಗಲ್ಲ. ಆ್ಯಂಡ್ ಏನಾಗುತ್ತೆ, ರಶ್ ತುಂಬ ಇರೋದ್ರಿಂದ ನಿಮಗೆ ಫುಲ್ಲು ಸಿಕ್ಕಾಪಟ್ಟೆ ಇದಾಗುತ್ತೆ. ಸೊ ಎಲ್ಲರೂ ಇದು ಮಾಡ್ತಾ ಇರ್ತಾರೆ. ಹಂಗಾಗಿ ವೀಕೆಂಡ್ಸಲ್ಲಿ ಅವಾಯ್ಡ್ ಮಾಡಿ. ನೀವು ನಿಜವಾಗ್ಲೂ ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಬರಬೇಕು, ಇದನ್ನು ನೋಡಬೇಕು ಅಂತ ಅಂದರೆ ಮಾತ್ರ ವೀಕ್ ಡೇಸಲ್ಲಿ ಬನ್ನಿ. ಫ್ಯಾಮಿಲಿ ಜೊತೆಗೆ ಬರೋರು ಇದ್ದರೂ ವೀಕೆಂಡ್ಸಲ್ಲಿ ಬರಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರ್ತಿದ್ದೀನಿ ಅಂತಂದರೆ ವೀಕ್ ಡೇಸ್ ಈಸ್ ಬೆಟರ್. ಸೊ ಇಲ್ಲಿಂದ ನಾವು ಎಂಟ್ರಿ ಆಗಬೇಕು ಆ ಕಡೆ ಕಾರಿಂದ. ಸೊ ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ, ನಾವು ಇಲ್ಲಿ ಎಂಟ್ರಿ ಆಗಿದ್ದೀವಿ. 20 ರೂಪೀಸ್ ಟಿಕೆಟ್ ಇರುತ್ತೆ. ಟಿಕೆಟ್ನ ನಾವು ಪ್ಲೀಸ್ ಯಾರೇ ಬರೋರಿದ್ರು ಬೈಕಲ್ಲಿ ಬರೋರಿದ್ದರೆ ನೀವು ಹಾರ್ಡ್ ಕ್ಯಾಶ್ನ ಮಾತ್ರ ಇಲ್ಲಿ ತಗೊಂಡು ಬರಲೇಬೇಕಾಗುತ್ತೆ. ಪ್ಲೀಸ್ ಅದನ್ನು ಮೇಂಟೈನ್ ಮಾಡಿ. ಆ್ಯಂಡ್ ಯಾರೂ ಕೂಡ ಲೈಕ್ ಫೋನ್ಪೇ ಇದೆ ಅಂತೇಳಿ ಫೋನ್ಪೇಲಿದೆ ಅಂತೇಳಿ ಬರೋಕ್ಕೆ ಹೋಗಬೇಡಿ. ಆನ್ಲೈನ್ ಟ್ರಾನ್ಸಾಕ್ಷನ್ ಇಲ್ಲಿ ಸದ್ಯಕ್ಕೆ ತೊಗೊತಾ ಇಲ್ಲ. ಹಾಗಾಗಿ ಕ್ಯಾಶ್ ಇದ್ದರೆ ಮಾತ್ರ ದಯಮಾಡಿ ಕ್ಯಾಶ್ ಎತ್ಕೊಂಡು ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಕಾರ್ಗಳೆಲ್ಲ ಲೈಕ್ ಮುಂದೆ ಹೋಗಬೇಕು, ಅದು ಫುಲ್ ಲಾಸ್ಟ್ ಪಾಯಿಂಟ್ ಕಾರ್ ಹೋಗೋದು. ಸೊ ಇಲ್ಲೇ ನಮಗೆ ಒಳಗಡೆ ನಿಲ್ಲಿಸೋದಕ್ಕೆ ಹೇಳ್ತಾರೆ. ಸೊ ಇದೇ ಎಂಟ್ರೆನ್ಸ್ ಆ್ಯಕ್ಚುಲಿ. ಈಗ ನಾವು ಇಲ್ಲಿ ಕಾರ್ ನಿಲ್ಲಿಸಿ ಇಲ್ಲೆಲ್ಲ ಶೂಸ್ ಎಲ್ಲ ಬಿಟ್ಟು ಆ ಕಡೆ ಒಳಗೆ ಹೋಗಬೇಕು. ಸೊ ಅದು ಸಪ್ರೇಟ್ ಕೌಂಟರ್ ಇದೆ. ಬನ್ನಿ, ಇಲ್ಲಿ ನಾವು ಗಾಡಿ ಪಾರ್ಕ್ ಮಾಡಿ ನಿಮಗೆ ಸಿಗ್ತೀನಿ.
ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಗಾಡಿ ಪಾರ್ಕ್ ಮಾಡಾಯಿತು ಇದೆ. ಇವಾಗ ಗಾಡಿ ಇದೆಲ್ಲ ಪಾರ್ಕ್ ಮಾಡಿದ್ದಾರೆ ಇಷ್ಟೊಂದು ಜನ ನೋಡ್ಬೋದು ನೀವು. ಆ್ಯಂಡ್ ಕಾರ್ಗಳು ಹೋಗ್ತಾ ಇದೆ ಆ್ಯಂಡ್ ಬಸ್ಸಲ್ಲಿ ನಿಂತಿದೆ ಆ್ಯಂಡ್ ಟಿ ಕೂಡ ಇದೆ. ಆ್ಯಕ್ಚುಲಿ ಏನಾಗಿದೆ ಅಲ್ಲಿ ಎಲ್ಲ ಫ್ಯಾಮಿಲಿ ಬರೋರು ಲೈಕ್ ಕಾರಲ್ಲಿ ಬರೋರು ಅಥವಾ ಟಿಲಿ ಬರೋರು ಎಲ್ಲ ಏನು ಮಾಡ್ತಾರೆ, ಆ ಕಡೆ ಮುಂದೆ ನಿಲ್ಲಿಸ್ಬೇಕು. ಇಲ್ಲಾರು ನಿಲ್ಲಿಸೋ ಆಗಿಲ್ಲ, ಜಸ್ಟ್ ಇಲ್ಲಿ ಇಳ್ಕೊಂಡು ಬರಬೇಕು. ಸೊ ಇಲ್ಲಿ ಇದು ಒಳಗೆ ಆ್ಯಕ್ಚುಲಿ ಒಳಗೆ ಏನಾಯಿತು, ಅಲ್ಲಿ ಒಂದು ಏನಾಯಿತು ಅಂದರೆ ಅಲ್ಲಿ ಮುಂದ್ಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿ ತೋರಿಸ್ತೀನಿ ತಡ್ರಿ. ಅಲ್ಲಿ 4 ಲೈಟ್ ಇದಲ್ಲ, ಅದು ಆ್ಯಕ್ಚುಲಿ ಅಲ್ಲೂ ಒಂದು ಇದಿದೆ, ಅದನ್ನು ನೋಡ್ಕೊಂಬಿಟ್ಟು ಬರ್ಬೋದು. ಇದು ತ್ರಿಶೂಲ ಇದೆ ಇಲ್ಲಿದೆ ಆ್ಯಂಡ್ ನಂದಿ ಇದೆ. ಆ್ಯಂಡ್ ಫೈನಲಿ ಇಲ್ಲಿ ನಮ್ಮ ಈಶ್ವರನ ನಾವು ನೋಡಬಹುದು. ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ, ಮನವೇ ಶಿವನಾಗಿ ಶಿವನ ಪೂಜಿಸೋ, ಶಿವನಾಗಿ ಶಿವನ ಪೂಜಿಸೋ, ಮನವೇ ಶಿವನಾಗಿ ಶಿವನ ಪೂಜಿಸೋ. ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ, ಮನವೇ ಶಿವನಾಗಿ Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi. When his stillness lasted for years on end, curious onlookers melted away. Only 7 seekers remained.
as they could not tear themselves away from him. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, seeing Adiyogi reveling in ecstatic states, said, "I want to have what you have. Show me the way."
Adiyogi absorbed her and made her a part of himself, and hence he is the Ardhanari, the ideal man, where one half of him is woman. Seeing the splendor of this magnificent union, Ghanas, his constant companions, asked, "What about us?" Adiyogi said, "Just drink of me," which drove them into intoxicated raptures. Seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization. Spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. Mahadev